ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ 13ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಸೌತ್ ಆಫ್ರಿಕಾ ವರ್ಸಸ್ ಆಫ್ಘಾನಿಸ್ತಾನ ಈ ಮ್ಯಾಚ್ ಇತ್ತು. ಇದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾದಲ್ಲಿತ್ತು. ಹಾಗೆ ಆಫ್ಘಾನಿಸ್ತಾನ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು, ಯಾಕಂದರೆ ಒಂದು ಚೇಸಿಂಗ್ ಪಿಚ್ ಆಗಿತ್ತು. ಹಾಗಾಗಿ ಇನ್ನು ಸ್ಕೋರ್ ಕಾರ್ಡ್ ವಿಚಾರಕ್ಕೆ ಬರೋದಾದರೆ 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 187 ರನ್ ಹೊಡೆದ್ರು ಸೌತ್ ಆಫ್ರಿಕಾದವರು. ಇದು 200+ ಹೊಡೆಯೋ ಸ್ಕೋರ್ ಗ್ರೌಂಡ್ ಆಗಿದ್ರು, ಪಿಚ್ ಆಗಿದ್ರು ಕೂಡ ಅವರು ಒಂದು 187 ರನ್ ಹೊಡೆದ್ರು. ಸ್ವಲ್ಪ ಒಂದು 15 ರನ್ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಓಪನರ್ ಆದ ಆಡ್ಯಾನ್ ಮ್ಯಾಕ್ರಮ್ ಅವರು ಬೇಗ ಔಟ್ ಆದರು 5 ರನ್ನಿಗೆ. ನೆಕ್ಸ್ಟ್ ಕ್ವಿಂಟನ್ ಡಿಕಾಕ್ ಅವರು 41 ಬಾಲಿಗೆ 59 ರನ್ ಹೊಡೆದ್ರು. ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಆದರೆ ರಯಾನ್ ರಿಕರ್ಟನ್ ಅವರು 28 ಬಾಲಿಗೆ 61 ರನ್ ಹೊಡೆದ್ರು, ಒಂದು ಒಳ್ಳೆ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಬ್ರೇವಿಸ್ ಅವರು 19 ಬಾಲಿಗೆ 23 ಅಲ್ಪ ಕಾಣಿಕೆ. ಹಾಗೆ ಡೇವಿಡ್ ಮಿಲ್ಲರ್ ಅವರು 15 ಬಾಲಿಗೆ 20 ನಾಟ್ ಔಟ್ ಆಗಿದೆ. ಹಾಗೆ ಕೊನೆಯಲ್ಲಿ ಮ್ಯಾಕ್ರೋ ಆ್ಯನ್ಸನ್ ಅವರು 7 ಬಾಲಿಗೆ 16 ಒಂದು ಸ್ಫೋಟಕ ಇನ್ನಿಂಗ್ಸ್ ಆಡಿ ಒಂದು 187 ರನ್ ಕಲೆ ಹಾಕಲು ಹೆಲ್ಪ್ ಮಾಡೋದು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ನೋಡೋದಾದರೆ ಆಫ್ಘಾನಿಸ್ತಾನ ಪರ ಫರೂಕಿ ಅವರು 1 ವಿಕೆಟ್ ತೊಗೊಂಡ್ರು. ರಶೀದ್ ಖಾನ್ ಅವರು 4 ಓವರಿಗೆ 28 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಆದರೆ ಅಜ್ಮತುಲ್ಲಾ ಒಜ್ಮಾರಿ ಅವರು 4 ಓವರಿಗೆ 41 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಇವರೊಂದು ಉತ್ತಮ ಬಾಲಿಂಗ್ ಸಂಘಟನೆ ಮಾಡಿದ್ರು, 3 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನತ್ತಿದ ಆಫ್ಘಾನಿಸ್ತಾನ ಅವರು 19.4 ಓವರ್ಗಳಲ್ಲಿ 187 ರನ್ನಿಗೆ ಆಲ್ ಔಟ್ ಆದರು. ಇದರಿಂದ ಮ್ಯಾಚ್ ಕೂಡ ಟೈ ಆಯಿತು ಅಂತ ಹೇಳ್ಬೋದು. ರಹಮತುಲ್ಲಾ ಗುರ್ಬಾಜ್ ಅವರು 42 ಬಾಲಿಗೆ 84 ರನ್ ಹೊಡೆದ್ರು. ಇದರಲ್ಲಿ 4 7 6 ಇನ್ಕ್ಲೂಡ್ ಆಗಿತ್ತು. ಇವರು ಕೋಲ್ಕತ್ತಾ ಪರ ಆಡ್ತಿದ್ರು. ಇವರೊಂದು ಚೇಸಿಂಗ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನೋಡಿದಾಗೆ ಇವರು ಫಸ್ಟ್ ಇನ್ನಿಂಗ್ಸಲ್ಲಿ ಜಾಸ್ತಿ ಆಡಲ್ಲ, ಆದರೆ ಚೇಸಿಂಗ್ ಇರ್ತಾ ಚೆನ್ನಾಗಿ ಆಡ್ತಾರೆ ಇವರು. ಇವತ್ತು ಒಳ್ಳೆ ಚೆನ್ನಾಗಿ ಆಡಿದ್ರು. ಅದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬರಲೇ ಇಲ್ಲ. ಇಬ್ರಾನ್ ಜರ್ದಾನಿಂದ 12 ರನ್ನು. ಹಾಗೆ ಕೊನೆಯಲ್ಲಿ ಅಜ್ಮತುಲ್ಲಾ ಒಜ್ಮಾರಿ ಅವರು 17 ಬಾಲಿಗೆ 22, ರಶೀದ್ ಖಾನ್ ಅವರು 12 ಬಾಲಿಗೆ 20, ಹಾಗೆ ನೂರ್ ಅಹಮದ್ ಅವರು ನಾಟ್ ಔಟ್ ಆಗದೆ 9 ಬಾಲಿಗೆ 15 ರನ್ ಹೊಡೆದಿದ್ದು ಒಂದು ಬೇರೆ ಉತ್ತಮ ಕಾಂಟ್ರಿಬ್ಯೂಷನ್ ಆಗಿತ್ತು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಲುಂಗಿ ನಿಗಿಡಿ ಅವರು 4 ಓವರಿಗೆ 26 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಈ ಪರ್ಫಾರ್ಮೆನ್ಸಿಗೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೆಯಿತು. ಇನ್ನು ಮಾರ್ಕೋ ಆ್ಯನ್ಸನ್ 1, ಕೆಸಿಗೋ ರಬಾಡ 1, ಜಾರ್ಜ್ ಲಿಂಡೆ ಹಾಗೆ ಕೇಶವ್ ಮಹಾರಾಜ್ ತಲಾ 1 ವಿಕೆಟ್ ತೊಗೊಂಡ್ರು. ಮಹಾರಾಜ್ ಅವರು ಎಕನಾಮಿಕಲ್ ಬೆಲ್ ಹಾಕ್ತರು. 4 ಓವರಿಗೆ 27 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಬೇರೆ ಯಾರಿಂದನೂ ಅಷ್ಟು ಉತ್ತಮವಾದ ಬಾಲಿಂಗ್ ಸಂಘಟನೆ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಮ್ಯಾಚ್ ನೋಡೋಕ್ಕೆ ಹೋದರೆ ಇದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಓವರಿಗೆ 18 ರನ್ ಬೇಕಿತ್ತು ಅಂತ ಮಾಡ್ತೀನಿ. ಕೊನೆ ಓವರಲ್ಲಿ ಒಂದೇ ವಿಕೆಟ್ ಇದ್ದಿದ್ದು. ಆದರೆ ಫಸ್ಟು ಬಂದಂಥ ರಬಾಡ ಅವರು ಒಂದು ಬಾಲ್ ಹಾಕ್ತರು, ಅದು ಔಟ್ ಆಯಿತು. ಅಲ್ಲಿಗೆ ಔಟ್ ಆಯಿತು, ಎಲ್ಲ ವಿನ್ ಅಂತ ಮಾಡಿದಾಗ ನೆಕ್ಸ್ಟ್ ನೋಡಿದ್ರೆ ಅದು ನೋ ಬಾಲ್ ಆಗಿತ್ತು. ಮತ್ತು ನೆಕ್ಸ್ಟ್ ಬಾಲು ವೈಡ್ ಹಾಕ್ತರು. ನೆಕ್ಸ್ಟು ನೂರ್ ಅಹಮದ್ ಸ್ಪ್ರೀಟಲ್ಲಿ ಯಾವುದೇ ರನ್ ಬಂದಿಲ್ಲ. ಆದರೆ 2ನೇ ಬಾಲಲ್ಲಿ 6 ಹೊಡೆದ್ರು. ಮತ್ತು ಇನ್ನೊಂದು ನೋ ಬಾಲ್ ಹಾಕ್ತರು, 2 ರನ್ ಬಂತು. ಕೊನೆಯದಾಗಿ 3 ಬಾಲಿಗೆ 2 ರನ್ ಬೇಕಿದ್ದಾಗ ಒಂದು ಲಾಂಗ್ ಆಫ್ ಕಡೆ ಹೊಡೆದ್ರು. ಅಲ್ಲಿ ನೋಡಿದ್ರೆ ಡಬಲ್ ಹೊಡ್ತಾ ಫರೂಕಿ ಅವರು ಜಸ್ಟ್ ಡೈವ್ ಹೊಡಿಲಿಲ್ಲ, ಅದರಿಂದ ರನ್ಔಟ್ ಆದರು. ಜಸ್ಟ್ ಒಂದು ಮಾರ್ಜಿನಲ್ಲಿ ಅಂತ ಹೇಳ್ಬೋದು. ತುಂಬ ಒಂದು ಕುತೂಹಲಕಾರಿ ಮ್ಯಾಚ್ ಆಗಿತ್ತು ಇದು. ನೆಕ್ಸ್ಟು ಸೂಪರ್ ಓವರಿಗೆ ಹೋಯಿತು. ಸೂಪರ್ ಓವರಲ್ಲೂ ಒಳ್ಳೆ 2 ಸೂಪರ್ ಓವರಿಗೆ ಹೋಯಿತು ಅನ್ಬೋದು. ಒಂದು ಒಳ್ಳೆ ಕುತೂಹಲಕಾರಿಯಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಆಫ್ಘಾನಿಸ್ತಾನ ಅವರು ಫಸ್ಟ್ ಬ್ಯಾಟಿಂಗ್ ಬಂದರು. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡೋದ್ರಿಂದ ಸೂಪರ್ ಓವರಲ್ಲಿ ಫಸ್ಟ್ ಬ್ಯಾಟಿಂಗ್ ಬರಬೇಕಾಗತ್ತೆ. ಒಂದು ಒಳ್ಳೆ ಸ್ಕೋರ್ನೇ ಕಲೆ ಹಾಕ್ತರು, 16 ರನ್ ಕಲೆ ಹಾಕ್ತರು. ಸೊ 17 ರನ್ ಬೇಕಿತ್ತು ಅಂತ ಮಾಡ್ತೀನಿ ಸೌತ್ ಆಫ್ರಿಕಾಗೆ. 17 ರನ್ ಕಲೆ ಹಾಕ್ತರು, 18 ರನ್ ಬೇಕಿತ್ತು. ಇನ್ನು ಈ ಚೇಸಿಂಗ್ ಬೆನ್ನತ್ತಿದ ನ್ಯೂಜಿಲ್ಯಾಂಡ್ ಕಡೆ ಮಿಲ್ಲರ್ ಹಾಗೆ ಬ್ರೇವಿಸ್ ಬಂದರು. ಮಿಲ್ಲರ್ ಫಸ್ಟ್ ಬಾಲ್ ಸಿಂಗಲ್ ತಂದರು. ನೆಕ್ಸ್ಟ್ ಬ್ರೇವಿಸ್ ಒಂದು 6 ಹೊಡೆದ್ರು. ನೆಕ್ಸ್ಟ್ ಔಟ್ ಆದರು. ನೆಕ್ಸ್ಟ್ ಔಟ್ ಆಗೋಕ್ಕೂ ಸ್ಟಬ್ಸ್ ಒಂದು ಬಂದು 4 ಹೊಡೆದ್ರು. 5ನೇ ಬಾಲ್ ಯಾವುದೇ ರನ್ ಬಂದಿಲ್ಲ. 6ನೇ ಬಾಲ್ 7 ರನ್ ಬೇಕಿತ್ತು, ಅದು 6 ಹೊಡೆದ್ರು. ಅಲ್ಲಿಗೆ ಲೆವೆಲ್ ಆಯಿತು. 17ಕ್ಕೆ 1 ವಿಕೆಟ್ ತಗೊಂಡ್ರು. ಆದರೆ ಸ್ಕೋರ್ ಮತ್ತೆ ಲೆವೆಲ್ ಆಯಿತು ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಸೂಪರ್ ಓವರಿಗೆ ಹೋಯಿತು ಅಂತ ಹೇಳ್ಬೋದು. ಅಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಯಿತು ಅಂತ ಮ್ಯಾಚ್ ಹೇಳ್ಬೋದು. ನೆಕ್ಸ್ಟು ಸೌತ್ ಆಫ್ರಿಕಾ ಅಗೇನ್ ರಿವರ್ಸಲ್ಲಿ ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ಬಂದರು. ಫಸ್ಟ್ ಬಾಲೇ ಸ್ಟಬ್ಸ್ ಅವರು 6 ಹೊಡೆದ್ರು. ಸೆಕೆಂಡ್ ಬಾಲ್ 1 ರನ್ ಬಂತು. ನೆಕ್ಸ್ಟ್ ಮಿಲ್ಲರ್ ಅವರು 2 ತಗೊಂಡ್ರು. ನೆಕ್ಸ್ಟ್ 2 ಬಾಲ್ ಕಂಟಿನ್ಯೂಸ್ 6 ಹೊಡೆದ್ರು ಮಿಲ್ಲರ್ ಅವರು. 4ನೇ ಬಾಲ್ ಹಾಗೆ 5ನೇ ಬಾಲ್. 6ನೇ ಬಾಲ್ 2 ರನ್ ಬಂತು. ಸೊ ಟೋಟಲ್ 23 ರನ್ ಹೊಡೆದ್ರು. 24 ರನ್ ಟಾರ್ಗೆಟ್ ಇತ್ತು. ಇನ್ನು ನೆಕ್ಸ್ಟ್ ಈಗ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಇದ್ದು, ಹಾಗೆ ಒಳ್ಳೆ ಸ್ಪೆಲ್ ಹಾಕಿದ್ರಿಂದ ಮಹಾರಾಜಿಗೆ ಕೊಟ್ಟರು ಬಾಲಿಂಗು. ಫಸ್ಟು ನಬಿ ಬಂದರು ಈಗ ಸ್ಟ್ರೈಕಲ್ಲಿ. ಅವರು ಫಸ್ಟ್ ಬಾಲ್ ಡಾಟ್ ಆಯಿತು, ಸೆಕೆಂಡ್ ಬಾಲ್ ಔಟ್ ಆಯಿತು. ಸೊ 4 ಬಾಲಿಗೆ 4 6 ಬೇಕಿತ್ತು. ಆವಾಗ ಗುರ್ಬಾಜ್ ಅವರು 3 ಬಾಲಿಗೆ 3 6 ಹೊಡೆದ್ರು ಅಂತ ಹೇಳ್ಬೋದು. ಸೊ ಮ್ಯಾಚ್ ಒಂದು ಇಂಟ್ರೆಸ್ಟಿಂಗ್ ಘಟ್ಟ ಹೋಗಿತ್ತು. ಸೊ ಲಾಸ್ಟ್ ಬಾಲಿಗೆ 6 ರನ್ ಬೇಕಿತ್ತು. ಆವಾಗ ಒಂದು ವೈಡ್ ಹಾಕ್ತರು. ಸೊ 1 ಬಾಲಿಗೆ 5 ರನ್ ಬೇಕಿತ್ತು. 4 ಹೊಡೆದಿದ್ರೆ ಮತ್ತೆ ಟೈ ಆಗೋ ಚಾನ್ಸ್ ಇತ್ತು.
ಆದರೆ ಮಹಾರಾಜ್ ಅವರು ಒಂದು ವೈಡ್ ಲೆಂತ್ ಬಾಲ್ ಹಾಕಿ ಸೊ ಗುರ್ಬಾಲ್ನ ಔಟ್ ಮಾಡಿದ್ರು ಅಂತ ಹೇಳ್ಬೋದು. ಸೊ 19 ರನ್ ಅಷ್ಟೇ ಹೊಡೆಯಲು ಶಕ್ತರಾದರು. ಸೊ ಇದರಿಂದ ಸೌತ್ ಆಫ್ರಿಕಾ 2 ಗೆದ್ದು, ಸೊ ಕೆನಡಾ ಮೇಲೆ ಗೆದ್ದರು, ಈ ಮ್ಯಾಚ್ ಗೆದ್ದು ಸೊ ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ ನೆಕ್ಸ್ಟ್ ಸೂಪರ್ 8ಗೆ. ಸೊ ಆಫ್ಘಾನಿಸ್ತಾನವರು ಆಲ್ಮೋಸ್ಟ್ ಹೊರಗೆ ಹೋದಂಗೆ ಈ ಟೂರ್ನಿಯಿಂದ ಹೇಳ್ಬೋದು. ನ್ಯೂಜಿಲ್ಯಾಂಡ್ ಮೇಲೆ ಸೋತರು, ಸೌತ್ ಆಫ್ರಿಕಾ ಮೇಲೂ ಕೂಡ ಸೋತಿರೋದ್ರಿಂದ ಆಲ್ಮೋಸ್ಟ್ ಹೊರಗಡೆ ಹೋದಂಗೆ ಟೂರ್ನಿಯಲ್ಲಿ ಅಂತ ಹೇಳ್ಬೋದು. ಒಂದು ಅತ್ಯುತ್ತಮ ಮ್ಯಾಚ್ ಆಗಿದ್ದು ನಾನು ಈ ರೀಸೆಂಟ್ ಟೈಮಲ್ಲಿ ನೋಡಿದ್ರಲ್ಲಿ. ಡಬಲ್ ಸೂಪರ್ ಓವರು ತುಂಬ ಸಖತ್ತಾಗಿತ್ತು ಮ್ಯಾಚ್ ಅಂತ ಹೇಳ್ಬೋದು. ಆಫ್ಘಾನಿಸ್ತಾನವರು 3 ಸಲ ಟೈ ಮಾಡ್ಕೊಂಡಿದ್ದಾರೆ, 3 ಸಲನೂ ಸೋತಿದ್ದಾರೆ ಅಂತ ಹೇಳ್ಬೋದು. ಐರ್ಲ್ಯಾಂಡ್ ಮೇಲೆ ಒಂದು ಸಲ ಟೈ ಆಗಿತ್ತು 20ರಲ್ಲಿ, ಅದು ಸೋತಿದ್ರು. ಹಾಗೆ ಇಂಡಿಯಾದ ಮೇಲೆ ಬೆಂಗಳೂರಲ್ಲಿ ಒಂದು ಸಲ ಟೈ ಆಗಿತ್ತು, ಅದು ಹೀಗೆ ಸೆಕೆಂಡ್ ಸೂಪರ್ ಓವರಿಗೆ ಹೋಗಿ ಅಲ್ಲಿ ಸೋತಿದ್ರು. ನೆಕ್ಸ್ಟ್ ಇದು ಸೌತ್ ಆಫ್ರಿಕಾ ಮೇಲೆ ಸೆಕೆಂಡ್ ಸೂಪರ್ ಓವರಿಗೆ ಹೋಗಿ ಸೋತರು. ಹಾಗೆ ಸೌತ್ ಆಫ್ರಿಕಾ ಅವರು 2 ಸಲ ಟೈ ಆಗಿದೆ ಅವರಿಗೆ 2020ಲಿ. ಶ್ರೀಲಂಕಾ ಮೇಲೆ ಅವಾಗಲೂ ವಿನ್ ಆಗಿದ್ದಾರೆ, ಇವತ್ತು ಆಫ್ಘಾನಿಸ್ತಾನ ಮೇಲೆ ಅವಾಗಲೂ ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ವಯಸ್ಸು ಉಲ್ಟಾ ಅಂತ ಹೇಳ್ಬೋದು. ಆಫ್ಘಾನಿಸ್ತಾನ ಟೈ ಆಗಿರೋದು ಸೋತಿದೆ, ಸೌತ್ ಆಫ್ರಿಕಾ ಟೈ ಆಗಿದೆಲ್ಲ ಗೆದ್ದಿದೆ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ಪಲ್ಲಿ ಇದು 6ನೇ ಟೈ ಅಂತ ಹೇಳ್ಬೋದು. ಫಸ್ಟು ಇಂಡಿಯಾ ವರ್ಸಸ್ ಪಾಕ್, ನೀವು ನೆನಪಿರ್ಬೋದು, ಬಾಲ್ಔಟಲ್ಲಿ ಇಂಡಿಯಾ ಗೆದ್ದಿತ್ತು. ನೆಕ್ಸ್ಟ್ ಶ್ರೀಲಂಕಾ ನ್ಯೂಜಿಲ್ಯಾಂಡ್ ಆಗಿತ್ತು 2012ರಲ್ಲಿ. ಹಾಗೆ ಅದೇ 2012ರಲ್ಲಿ ನ್ಯೂಜಿಲ್ಯಾಂಡ್ ವೆಸ್ಟ್ ಇಂಡೀಸ್ ಆಗಿತ್ತು. ನ್ಯೂಜಿಲ್ಯಾಂಡ್ 2 ಟೈ ಮ್ಯಾಚ್ ಎದುರಿಸಿತ್ತು ಅಂತ ಹೇಳ್ಬೋದು. ಹಾಗೆ 24ರಲ್ಲೂ 2 ಮ್ಯಾಚ್ ಆಗಿತ್ತು, ನಮಿಬಿಯಾ ವರ್ಸಸ್ ಒಮಾನ್ ಆಗಿತ್ತು. ಹಾಗೆ US ವರ್ಸಸ್ ಪಾಕ್, ನಿಮಗೆಲ್ಲ ನೆನಪಿರ್ಬೋದು, ಅದರಲ್ಲಿ ಕೊನೆಯದಾಗಿ USA ಗೆದ್ದಿತ್ತು ಆ ಸೂಪರ್ ಓವರಲ್ಲಿ. ಹಾಗೆ ಇದು ಸೌತ್ ಆಫ್ರಿಕಾ ಆಫ್ಘಾನಿಸ್ತಾನ, ಇದು 6ನೇ ಸೂಪರ್ ಓವರು T20 ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳ್ಬೋದು. ಓವರಾಲ್ ಈಗ ಒಂದು ಅತ್ಯುತ್ತಮ ಮ್ಯಾಚ್ ಅಂತ ಹೇಳ್ಬೋದು. ಇದು ICC ಯೂಟ್ಯೂಬ್ ಪೇಜ್ ಹಾಗೆ ಜಿಯೋ ಹಾಟ್‌ಸ್ಟಾರ್ ಆ್ಯಪಲ್ಲೂ ಕೂಡ ಹೈಲೈಟ್ಸ್ ಅವೈಲೇಬಲ್ ಇದೆ, ಟೈಮ್ ಇದ್ದಾಗ ನೋಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.